ದೋಷ ಐತೆ ಮಾಡಿ ಅಂತ ಲೆಟರ್ ಕೊಟ್ಟಿದ್ದೀರಾ, ಎಲ್ಲ ಮಾಡಿದ್ದೀರಾ. ಮೀಟಿಂಗ್ ಮುಂದುವರೆಕ ನೀವಲ್ವಾ ಹೇಳಿದ್ದು, ಅದಕ್ಕೆ ಮೀಟಿಂಗ್ ಮುಂದುವರೆಕ ಮಾಡಿದ್ದೀವಿ. ಇವಾಗ ಏನು ನೀವು ಲೆಟರ್ ಕೊಟ್ಟಿದ್ದೀರಾ, ಮೀಟಿಂಗ್ ಮುಂದುವರೆಕೆ ಮಾಡಿ ಅಂತ ಏನು ಲೆಟರ್ ಕೊಟ್ಟಿದ್ದೀರಾ, ಅದು ಚರ್ಚೆ ಮಾಡೋಣ. ಏನೆಲ್ಲ ಲೋಪಾದೇಶ ಆಯ್ತು ಅದು ಮಾಡೋಣ, ಎಲ್ಲರಿಗೂ ಸೊಲ್ಯೂಷನ್ ಸಿಗ್ತದೆ ಸರ್. ಡಿ ಸಿ ಬರಲಿ ಸರ್, ಒಂದ್ಸಲ ಮಾಡೋಣ. ಅಲ್ಲ ಎಲ್ಲರೂ ಸೇರಿ ಅಲ್ವಾ, ಆಗಿನಪ್ಪ ಅವ್ರು ಹೇಳಿದ್ರು ಎಲ್ಲರೂ ಹಿಡಿದು ಮೀಟಿಂಗ್ ಮುಂದುವರಿಕೆ ಮಾಡಿ ಅಂತ ನಮ್ಗೆ ರಿಕ್ವಿಸಿಷನ್ ಕೊಟ್ಟರು. ಅಲ್ಲ ಸರ್, ರಿಕ್ವಿಸಿಷನ್ ಕೊಟ್ಟಿದ್ದಾರೆ, ರಿಕ್ವಿಸಿಷನ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಮೀಟಿಂಗ್ ಮುಂದುವರೆಕೆ ಮಾಡಿದೀವಿ. ಎಲ್ಲಾರು ಊರಿಗೆ ಒಳ್ಳೇದೇ ಮಾಡಕ್ಕಲ್ವಾ ನಾವಿರೋದು. ಎಲ್ಲಾರು ಕೆಟ್ಟದ್ದು ಯಾರು ಯೋಚನೆ ಮಾಡ್ತಾ ಇಲ್ವಲ್ಲ. ಎಲ್ಲಿ ಸರ್ ಈಗ ಎಲ್ಲಿ ಹೇಳಿ ಸರ್, ನೀವೇ ನೋಡಿದ್ದೀರಾ. ನಾವು ರೆಸೊಲ್ಯೂಷನ್ ಮಾಡಿ ಎಷ್ಟು ದಿವಸ ಸರ್, ಒಂದು ಮೊನ್ನೆ ಕೇಳಿದ್ದೀನಿ ನಡೀರಿ ಕೇಳಿ. ಇವತ್ತು ಮೀಟಿಂಗ್ ಅಲ್ಲಿ ಏನಾಯ್ತು ಚರ್ಚೆ, ಏನು ತಾರತಮ್ಯ ಆಗತ್ತೆ, ಮೀಟಿಂಗ್ ಬೇಡ, ಮೀಟಿಂಗ್ ಮುಂದುವರಿಕೆ ಮಾಡಿ ಅಂತ ಲೆಟರ್ ಕೊಟ್ಟಿದ್ವಿ. ಲೆಟರ್ ನಾವು ತಗೊಂಡಿದ್ದೀವಿ, ಆಮೇಲೆ ಮೀಟಿಂಗ್ ಮುಂದೂಡಿಕೆ ಮಾಡಿದ್ದೀವಿ. ಆ ಮೀಟಿಂಗಲ್ಲಿ ಚರ್ಚೆ ಮಾಡೋಣ ಅಂತ ಮುಂದೂಡಿಕೆ ಮಾಡಿದ್ದೀವಿ. ನೀವು ಹೇಳ್ದಂಗೆ ನಾವು ಮಾಡಿರೋದು. ನಾವು ಒಂದ್ಸತಿ ಡಿ ಸಿ ಅವ್ರು ಬರಲಿ ಸರ್, ನೀವು ಹೇಳ್ದಂಗೆಲ್ಲ ಮಾಡಿರೋದು ನಾವು. ಈಗ ಅಪೀಲ್ ಈಗ ನಗರಸಭೆ ಯಾರು ಏನ್ ಮಾಡಿದ್ರು ಏನಾಗ್ತದೆ ಡೆಪ್ಟಿ ಕಮಿಷನರ್ ಕೇಳಿ. ಗೀತಾಬಾಜಿ ಇರೋದು 6 ತಿಂಗಳು 7 ತಿಂಗಳು ಐತೆ, ಮಾತ್ನಲ್ಲಿ ಹೋಗ್ಬಿಡುತ್ತೆ. ನಾವೇನು ಇವಾಗ ಮಾಡ್ಬೇಕು ಕೆಲಸಗಳು ಅದು ಮಾಡಿ ಮುಗಿಸೋಣ. ಎಲ್ಲ ಕೆಲಸ ಕಟ್ಟ ಇಲ್ಲ. ಇಲ್ಲಿ ಕೇಳಿ, ಅಭಿವೃದ್ಧಿಗೆ ನಾವು ಯಾವತ್ತೂ ಅಡ್ಡ ಇಲ್ಲಿ ಕೇಳಿ. ಒಟ್ಟಾಗಿ 31 ಜನ ಒಟ್ಟಾಗಿ ಏನ್ ಮಾಡ್ಬೇಕು ಅದು ಮಾಡ್ಕೊಂಡು ಹೋಗೋಣ. 5-6 ತಿಂಗಳು ಇರೋದು, ಮಾತ್ನಲ್ಲಿ ಹೋಗ್ಬಿಡುತ್ತೆ. 5-6 ತಿಂಗಳು ನಾನು ಹೇಳಿ ನಾವೆಲ್ಲಾ ತರ 4 ವರ್ಷ 4.25 ವರ್ಷ ಆಗೈತೆ, 4.25 ವರ್ಷ ಆಗೈತೆ. ಇನ್ನು 5 ತಿಂಗಳು ಇರೋದು. ಈಗ ಒಂದ್ಸರಿ ಈಗ ಹೇಳಿಲ್ಲ ಸರ್, ಒಂದ್ಸತಿ ಡಿ ಸಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬೇಡ ನಾವೆಲ್ಲ ಒಟ್ಟಾಗಿ ಹೋಗೋಣ ಅಂತ ನಾವು ನಡೀತೀವಿ. ಅದಲ್ಲ, ಡಿ ಸಿ ಅವ್ರು ಬರ್ಲಿ, ಒಂದ್ಸತಿ ಬರ್ಲಿ ಸರ್. ಮೇಡಮ್ ನನಗೆ ಸಹಕಾರ ಕೊಡ್ರಿ. ನಾನು ಹೇಳೋದೇನ್ ಗೊತ್ತಾ ಸರ್, ಒಂದ್ಸತಿ ಬರ್ಲಿ, ನಾನು ಹೇಳ್ತೀನಿ ಅವ್ರಿಗೆ ಇದಲ್ಲ ಈಗ ಅಂತ. ಅವ್ರು ಈ ತರ ಅಲ್ಲ, ಈ ತರ ಅವ್ರು ಹೇಳಿ. ನಾವು ಮಾಡ್ತಿರೋದೇನೋ ನಾವು ಯಾರು ತಪ್ಪು ಅಂತ ಹೇಳ್ಬಿಡ್ಲಿ ಅವರು. ಈಗ ನಮ್ಮ ಮೇಲಧಿಕಾರಿಗಳು ಎಷ್ಟು ಸತಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟರು, ಅವ್ರಿಗೆ ಬೆಲೆ ಇಲ್ವಾ ಸರ್? ನಾನು ಡೆಪ್ಟಿ ಕಮಿಷನರ್ಗೂ ಕೊಟ್ಟಿದ್ದೀನಿ, ಪೌರಾಳಿತ ಕೊಟ್ಟಿದ್ದೀನಿ, ಏನ್ ಬೆಲೆ ಇಲ್ಲ ಅಂದ್ರೆ ನಮ್ಮ ಅರ್ಜಿಗಳಿಗೆ. ಇಲ್ಲಿ ಕೇಳಿ, ಯಾರು ವಿರೋಧ ಇಲ್ಲ, ಯಾವ ವಿರೋಧ ಯಾರು ಇಲ್ಲ. ನಾವೆಲ್ಲ ಒಟ್ಟಾಗಿ ಹೋಗಿದ್ದೀವಿ. ಇರುತ್ತೆ ರಾಜಕೀಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗುತ್ತೆ. ಅದು ಇವಾಗ ನಾವು ಒಟ್ಟಾಗಿ ಹೋಗ್ಬೇಕಷ್ಟೇ. 4-5 ತಿಂಗಳು ಐತೆ. ಈಗ ನಾವು ಬರ್ತೀವೋ ಬೇರೆಯವ್ರು ಬರ್ತಾರೋ ಯಾರು ಗೊತ್ತು. ಒಟ್ಟಾಗಿ ಹೋಗೋಣ, ಇದೆಲ್ಲ ಬೇಡ. ಎಲ್ಲ ಕೊನೆಯ ಟೈಮು ನಮ್ದು ನಿಮ್ದು ಎಲ್ಲ ಈಗ ರಿಕ್ವೆಸ್ಟ್ ಇಲ್ಲ. ಈಗ ನನ್ಗೆ ಏನಿಲ್ಲ ಸರ್, ಒಂದ್ಸರಿ ಅವ್ರು ಬಂದು ಹೋಗಿ ಸರ್, ನಮ್ಮ ಆಫೀಸಿಗೆ ಬರಲಿ ಸರ್. ಮೇಡಮ್ ನಾವೇನು ಬೇರೆ ಯಾರನ್ನ ಕರಿತಿಲ್ವಲ್ಲ, ಡೆಪ್ಟಿ ಕಮಿಷನರ್ಗೆ ನಾವು ಕರೀತಾ ಇರೋದು. ಒಂದ್ಸರಿ ಬರಲಿ ಅಂತ. ಎಲ್ಲರಿಗೂ ನಮಸ್ತೆ. ಈ ದಿವಸ ನಮ್ಮದು ಜನರಲ್ ಬಾಡಿ ಮೀಟಿಂಗ್ ಇತ್ತು. ಜನರಲ್ ಬಾಡಿ ಮೀಟಿಂಗಲ್ಲಿ ತುಂಬ ಸಬ್ಜೆಕ್ಟ್ಸ್ಗಳು ಇದ್ದೀವಿ, ತುಂಬ ಸಬ್ಜೆಕ್ಟ್ಗಳು ಇದ್ದೀವಿ. ಅದಕ್ಕೇನಾಯ್ತು ಅಂದರೆ ಸ್ವಲ್ಪ ಚರ್ಚೆ ನಡೀತು. ಚರ್ಚೆ ನಡೆದ ಮೇಲೆ ನಮ್ಮ ಸದಸ್ಯರು ಎಲ್ಲರ ಮೀಟಿಂಗು ಇವಾಗ ಸ್ವಲ್ಪ ಚರ್ಚೆ ನಡೀತು. ಆಮೇಲೆ ಸ್ವಲ್ಪ ಸದಸ್ಯರು ಸೈನ್ ಮಾಡಿ, 12 ಜನ ಸದಸ್ಯರು ಸೈನ್ ಮಾಡಿ ಮೀಟಿಂಗ್ ಮುಂದೆ ಪೋಸ್ಟ್ಪೋನ್ ಮಾಡಿ ನೆಕ್ಸ್ಟ್ ಡೇಟ್ಗೆ ಮೀಟಿಂಗ್ ಮಾಡಿರಂತೆ ಅಂತ ನಮಗೆ ಒಂದು ರಿಕ್ವಿಸಿಷನ್ ಕೊಟ್ಟರು ನಮಗೆ. ಆಮೇಲೆ ನಾವು ಅದು ರಿಕ್ವಿಸಿಷನ್ ನೋಡಿ ಏನು ಲೋಪಾದೇಶ ಹಿಂಗಾಗೈತೆ, ಇದ್ರ ಬಗ್ಗೆ ಚರ್ಚೆ ಮಾಡಿ, ನೀವು ಚರ್ಚೆ ಮಾಡಿ ಮೀಟಿಂಗ್ ಮುಂದುವರಿಕೆ ಮಾಡಿ ಅಂತ ಹೇಳಿದರು. ಅದಕ್ಕೆ ನಾವು ಅದು ನೋಡ್ಕೊಂಡು ಮೀಟಿಂಗ್ ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಮೀಟಿಂಗ್ ಕರಿತೀವಿ ಅಂತ ಹೇಳಿ ನಾವು ಮೀಟಿಂಗ್ ಮುಂದಕ್ಕೆ ಮಾಡಿದ್ವಿ. ಅವರು ರಿಕ್ವಿಸಿಷನ್ನು ಕೊಟ್ಟಿದ ಮೇಲೆ, ಅವ್ರು ಕೊಟ್ಟಿದ್ದಾರೆ, ನಮ್ಮ ನೆಕ್ಸ್ಟ್ ಮುಂದೂಡಿಕೆ ಮಾಡಿದ ಮೇಲೆ ನಾವು ಮುಂದೂಡಿಕೆ ನಾವು ಮಾಡಿರೋದು. ಕಾರ್ಮಿಕರು ಜಾಗದಲ್ಲಿ ಅದು ಅತಿಕ್ರಮವಾಗಿ ಯಾರೋ ಬಂದೀಗ ಮನೆ ಕಟ್ಕೊಂಡಿದ್ದಾರೆ ಅಂತ ಹೇಳಿ ಅದೊಂದು ಹೇಳ್ತಿದ್ದಾರೆ ಸರ್. ಅದು ಯಾವ ಥರ ಸರ್? ಅದು ಪತ್ರ ಕೊಟ್ಟಿಲ್ಲ ಅಂತ ಹೇಳ್ತಾರೆ ನೋಡಿ. ಅದು ನಾವು ಅವ್ರಿಗೆ ಏನೂ ಡಾಕ್ಯುಮೆಂಟ್ ಕೊಟ್ಟಿಲ್ಲ. ಅವ್ರಿಗೆ ಆ ಥರದೂ ನಾವು ನಗರಸಭೆಯಿಂದ ಏನೂ ಕೊಟ್ಟಿಲ್ಲ. ಆಮೇಲೆ ಅದು ತೀರ್ಮಾನ ಆಗಬೇಕಾಗಿರೋದು ಆಶ್ರಯ ಸಮಿತಿಯಲ್ಲಿ. ಆಶ್ರಯ ಸಮಿತಿ ಅಧ್ಯಕ್ಷರು MLA ಸಾಹೇಬರು, ಅವರು ಅಧ್ಯಕ್ಷರು ಇದ್ದಾರೆ, ನಾವೆಲ್ಲ ಮೆಂಬರ್ಸ್ ಇದ್ದೀವಿ. ಅವ್ರ ಸಮ್ಮುಖದಲ್ಲೇ ತೀರ್ಮಾನ ಆಗಿರೋದು. ನಾವು ಅವ್ರಿಗೆ ಏನು ಡಾಕ್ಯುಮೆಂಟ್ ಕೊಟ್ಟಿಲ್ಲ. ಅವರು CM ಸಾಹೇಬರು ಹತ್ರ ಹೋಗಿದ್ರು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹತ್ರ ಹೋಗಿದ್ರು, ಅವ್ರು ಫೋನ್ ಮಾಡಿದರು. ಆಮೇಲೆ DC ಮೇಡಮ್ ಹತ್ರ ಅವ್ರು ಹೋಗಿದ್ರು. DC ಮೇಡಮ್ ಆದರು ಕಮಿಷನರ್ಗೂ ಹೇಳಿದ್ದಾರೆ. ನನಗೂ ಒಂದು ಸತಿ ಇಲ್ಲಿ ಬಂದಿದ್ದರು, ಇಲ್ಲಿ ಪಕ್ಕನೇ ಬಂದಿದ್ದರು, ವಾರ್ಡ್ ನಂಬರ್ 7ಕ್ಕೆ. ಅವಾಗಲೂ ಹೇಳಿದರು ಕೊಡಿ ಅಂತ. ನಾವು ಏನು ಹೇಳಿದ್ವಿ, ಆಶ್ರಯ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ನಾವು ಕೊಡ್ತೀವಿ ಅಂತಲೇ ನಾವು ಹೇಳಿರೋದು. ಅವ್ರಿಗೆ ನಾವು ಏನು ಡಾಕ್ಯುಮೆಂಟ್ ನಾವು ಕೊಟ್ಟಿಲ್ಲ.
ಸರ್ ಮನೆ ಕಟ್ಕೊಂಡಿದ್ರಲ್ಲ ಸರ್ ಈಗ ಏನು ಮನೆ ಕಟ್ಕೊಂಡಿರಂದ್ರೆ ಇವಾಗ ಆಶ್ರಯ ಕಮಿಟಿಯಲ್ಲಿ ಇವಾಗ ನೆಕ್ಸ್ಟ್ ನಾವು 29ಗೆ ಶನಿವಾರ ನಾವು ಮೀಟಿಂಗ್ ಕರೆದಿದ್ದೀವಿ. ನಾವು ಆಶ್ರಯ ಕಮಿಟಿದು ಅಧ್ಯಕ್ಷರು ಮೀಟಿಂಗ್ ಕರೆದಿದ್ದಾರೆ MLA ಸಾಹೇಬರು. ಅದರಲ್ಲಿ ನಾವು ರೆಸೊಲ್ಯೂಷನ್ ಮಾಡಿ ಅವ್ರಿಗೆ ಏನು ಮಾಡಬೇಕು, ಕಾನೂನು ಏನು ಕ್ರಮ ತಗೋಬೇಕು ಅದು ನಾವು ತಗೊಳ್ತೀವಿ. ಆಮೇಲೆ ಆ ಮೀಟಿಂಗಲ್ಲಿ ಎಲ್ಲರಿಗೂ ನಾವು ಇವಾಗ ಏನು ಅಬ್ಜೆಕ್ಷನ್ ಕಾಲ್ ಮಾಡಿದ್ದೀವಿ, ನಾವು ಅಬ್ಜೆಕ್ಷನ್ ಟೈಮ್ ಮುಗ್ದೋಗೈತೆ. ಫಸ್ಟು ನಾವು ಅಪ್ಲಿಕೇಶನ್ ಕಾಲ್ ಮಾಡಿದ್ದೀವಿ, ಆಮೇಲೆ ಅಬ್ಜೆಕ್ಷನ್ ಕಾಲ್ ಮಾಡಿದ್ದೀವಿ. ಅಬ್ಜೆಕ್ಷನ್ದು ಟೈಮ್ ಆಗೈತೆ. ಇವಾಗ ಮೀಟಿಂಗಲ್ಲಿ ನೆಕ್ಸ್ಟ್ ಶನಿವಾರ ಮೀಟಿಂಗಲ್ಲಿ ಅದು ಫೈನಲ್ ಮಾಡ್ತಾರೆ. ಆಶ್ರಯ ಕಮಿಟಿ ಅಧ್ಯಕ್ಷರು MLA ಸಾಹೇಬರು ಅದಕ್ಕೂ ಫೈನಲ್ ಮಾಡ್ತಾರೆ. ಪೌರ ಕಾರ್ಮಿಕರ ಜಾಗ ಅಂತಕ್ಕಂಥದ್ದು ಮುಂಚೆಯಿಂದಲೂ ನಾವು ಬದುಕಿನ ಮುಂಚೆಯಿಂದಲೂ ಅಲ್ಲಿ ಗುರುತಿಸ್ಕೊಂಡಿತ್ತು. ಸರ್ವೆ ನಂಬರ್ 100, ಕಲ್ಕೋಟೆ ಸರ್ವೆ ನಂಬರ್ 100. ಅದರಲ್ಲಿ ದಿಬ್ಬ ಜಾಗ ಮತ್ತು ತಗ್ಗು ಜಾಗ 2 ಇದೆ. ಆ ಜಾಗದಲ್ಲಿ ಸರ್ವೆ ನಂಬರ್ 100ರಲ್ಲಿ ಲೇಔಟ್ ಪ್ಲಾನನ್ನು ಮಾಡಿಸಿದ್ವಿ. ಲೇಔಟ್ ಪ್ಲಾನನ್ನು ಮಾಡಿಸಿದಾಗ 345 ಸೈಟ್ ಆಗಿದೆ. ಅಲ್ಲಿ 20-30 345 ಸೈಟ್ ಆಗಿದೆ. ಅದಕ್ಕೆ 2017-18ರಲ್ಲಿ ಕರ್ನಾಟಕ ಸರ್ಕಾರದಿಂದ ಆಶ್ರಯ ರಾಜೀವ್ ಗಾಂಧಿ ವಸತಿ ನಿಗಮ ಪೌರಾಯುಕ್ತರು ಅಂತ ಹೇಳ್ಬಿಟ್ಟು ಅದರಲ್ಲಿ ಪಾಣಿಲಿ ಬರ್ತಾ ಇದೆ. ಇದು ಮೇನ್. ಇದು ಪೌರ ಕಾರ್ಮಿಕರಿಗಾಗಿ ಅಂತಲೇ ರಿಸರ್ವ್ ಅಂತೇಳಿ ಇಲ್ಲಿ ಹೇಳಿದರು. ಅವಾಗ 2017-17ರಲ್ಲಿ ಹೇಳಿದರು. ಆ ಜಾಗ ಹಿಂದೇನಾಯಿತು ಗೊತ್ತಿಲ್ಲ. ಈ ನಾವು ಬಂದಮೇಲೆ ಏನು ಮಾಡಿದ್ವಿ, ಅದನ್ನು ಲೇಔಟ್ ಮಾಡಿಸಿದ್ವಿ. ಲೇಔಟ್ ಮಾಡಿಸಿ ಅದಕ್ಕೆ ಎಲ್ಲನೂ ಸಹಿತ ಈಗ ಒಂದು 50 ಲಕ್ಷ ರೂಪಾಯಿಯನ್ನು ಹಾಕಿ ಚರಂಡಿನೂ ಮಾಡಿದ್ದೀವಿ. ಯಾಕೆ ಪೌರ ಕಾರ್ಮಿಕರಿಗೆ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ. ಮುಂದೆ ರಸ್ತೆನೂ ಮಾಡಿಕೊಡ್ತೀವಿ, ಅವ್ರಿಗೆ ಕುಡಿಯೋ ನೀರಿನ ಸೌಲಭ್ಯನೂ ಮಾಡಿಕೊಡ್ತೀವಿ. ಅದಲ್ಲದೆ ಸಹಿತ ಈಗ ಅವ್ರಿಗೇನು ಪರ್ಮನೆಂಟ್ ಕಾಯಂ ಪೌರ ಕಾರ್ಮಿಕರಿದ್ದಾರೆ, ಅವರಿಗೆ ಪೌರ ಕಾರ್ಮಿಕ ಗೃಹ ಭಾಗ್ಯ ಯೋಜನೆ ಅಂತ ಇದೆ. ಆ ಸ್ಕೀಮಲ್ಲಿ ಸರ್ಕಾರದಿಂದ 7 ಲಕ್ಷ ರೂಪಾಯಿಯನ್ನು ಸಹಿತ ಅವರಿಗೆ ಕೊಡ್ತಾರೆ. 7 ಲಕ್ಷ ಜೊತೆಗೆ ನಾವು ಪ್ರತಿಯೊಂದು ನಗರೋತ್ಥಾನದಲ್ಲಿ ಪ್ರತಿಯೊಬ್ಬರು ಸಹಿತ 1 ಲಕ್ಷ ರೂಪಾಯಿ ಕೊಡ್ತೀವಿ. ಸ್ಯಾಂಕ್ಷನ್ ಆಗೈತಲ್ಲ ಅದು? ಸ್ಯಾಂಕ್ಷನ್ ಅದು 1 ಲಕ್ಷ ಸ್ಯಾಂಕ್ಷನ್ ಮಾಡಿಸಿದ್ವಿ ನಾವು. ಸ್ಯಾಂಕ್ಷನ್ ಮಾಡಿಸಿದ್ವಿ 30 ಪೌರ ಕಾರ್ಮಿಕರಿಗೆ ಮನೆ ಕಟ್ಕೊಳ್ಳೋಕ್ಕೆ 36 ಜನಕ್ಕೂ ಸ್ಯಾಂಕ್ಷನ್ ಮಾಡಿಸಿದ್ವಿ. ಪೌರಕಾರ್ಮಿಕ ಗೃಹ ಭಾಗ್ಯ ಯೋಜನೆ ಪ್ಲಸ್ ಇದು ಪ್ಲಸ್ ಅವರು ಒಂದು 2 ಲಕ್ಷ ಲೋನ್ ತೊಗೊಂಡ್ರೆ 10 ಲಕ್ಷಕ್ಕೆ ಒಂದು ಅಲ್ಟಿಮೇಟ್ ಮನೆ ಆಗುತ್ತೆ. ಆಮೇಲೆ ಪೌರ ಕಾರ್ಮಿಕರಿಗೆ ವಿಶ್ರಾಂತಿ ಮಾಡೋಕ್ಕೆ ವಿಶ್ರಾಂತಿ ಮಾಡೋಕ್ಕೆ ಒಂದು 36 ಲಕ್ಷ. ಅದು ರಂಗನಾಥ್ ನಗರದಲ್ಲೇ, ರಂಗನಾಥ್ ನಗರನ ಅಥವಾ ಇಲ್ಲಾಂದ್ರೆ ಬೇರೆ ಕಡೆನು ಎಲ್ಲಿ ಜಾಗ ತೋರಿಸ್ತಾರೆ ಅವ್ರಿಗೆ ಒಂದು ಸುಂದರವಾದ ಒಂದು ಬಂದು ಅವ್ರು ರೆಸ್ಟ್ ಮಾಡಬೇಕು, ವಿಶ್ರಾಂತಿ ಗೃಹ. ಆ ಥರನೂ ಆಲ್ರೆಡಿ ಸ್ಯಾಂಕ್ಷನ್ ಆಗೈತೆ. ಸರ್ ಎಲ್ಲ ಓಕೆ ಸರ್. ಅವೇನು ಕೇಳ್ತಿರೋದು ಈಗ ನಡೀತಿರೋದು ಏನೋ ವಿಚಾರ ಪೌರ ಕಾರ್ಮಿಕರ ಜಾಗದ 150 ಸೈಟ್ ನೋಡಿ. ಇದು ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್ ಕೇಳಿಸ್ಕೋಬೇಕು. ಪೌರ ಕಾರ್ಮಿಕ ಜಾಗ ಅನ್ನೋದಕ್ಕಿಂತ 150 ಸೈಟ್ಗಳನ್ನು ಅವ್ರಿಗಾಗಿ ನಾವು ಮೀಸಲಿರಿಸಿದ್ದೀವಿ. ಅಲ್ಲಿ ಯಾರಿಗೂ ಕೊಡ್ತಾ ಇಲ್ಲ. ದಯಮಾಡಿ ಸಾರ್ವಜನಿಕರೇ ಆಗಲಿ, ನಮ್ಮ ಪೌರ ಕಾರ್ಮಿಕರೇ ಆಗಲಿ, ನಮ್ಮ ಕೌನ್ಸಿಲರೇ ಆಗಲಿ, ಯಾರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. 150 ಜನರ ನಾವು ಮೀಸಲಿಟ್ಟಿದ್ದೀವಿ. ಅದನ್ನು ಈಗ ಶನಿವಾರ ದಿನ ನಾವು ಮೀಟಿಂಗಲ್ಲಿ ತಂದು ಫೈನಲ್ ಮಾಡ್ತೀವಿ. ಆ ಸರ್ವೆ ನಂಬರ್ ಅಲ್ಲಿ ಅಷ್ಟೇ. ಪೌರ ಕಾರ್ಮಿಕರ ಜಾಗದಲ್ಲಿ ಸೈಟ್ ಕೊಟ್ಟಿಲ್ಲ. ಮತ್ತೆ ಬೇರೆ ಯಾವ ಜಾಗದಲ್ಲಿ ಬಂದಿದ್ದಾರೆ ಅವರಿಗೆ? ಇನ್ನು ಉಳಿದ 345 ಸೈಟ್ ಇದೆ. ಅದರಲ್ಲಿ 345 150 ಬಿಟ್ಟು ಉಳಿದೋದನ್ನ ನಾವು ಪಬ್ಲಿಕ್ ಅಲಾಟ್ ಮಾಡಲೇಬೇಕು. ಸರ್ ಈಗ ಬಂದು ಅದರಲ್ಲಿ ಇದ್ದಾರೆ ಈಗ ಅವರು? ಅದರಲ್ಲಿದ್ದಾರೆ ಅಷ್ಟೇ. ಸಾರ್ವಜನಿಕರು ಬಂದು ಸಡನ್ ಕಟ್ಕೊಂಡ್ಬಿಟ್ಟು ಏನು ಮಾಡ್ತೀರಿ? ಸಾರ್ವಜನಿಕರಿಗೆ ಕೊಡಲ್ಲ. ಅದೇನು ಕೊಡೋಕ್ಕಾಗುತ್ತೆ ಹೇಳಿ? ಕಟ್ಕೊಂಡಿರಲ್ಲ ಸರ್. ಇಲ್ಲ ಅವರು ಸಾರ್ವಜನಿಕರಾಗಿರ್ಬೋದು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಗೃಹ ಸಚಿವರು, ಆಗಿನ ಇನ್ಚಾರ್ಜ್ ಮಿನಿಸ್ಟ್ರು, ಹಾಗೆ ನಮ್ಮ MLA ಸಾಹೇಬರು, ನಮ್ಮ ಆಶ್ರಯ ಕಮಿಟಿ ಅಧ್ಯಕ್ಷರು ಅವರು ಹೇಳಿದರು ಮೌಖಿಕವಾಗಿ, ಇವರಿಗೆ ತುಂಬ ಬಡತನ ಇದೆ, ಹಾಗಾಗಿ ಇವರಿಗೆ ಒಂದು ಗುರುತಿಸ್ಕೊಡಿ, ನೀವೇನು ಗಡನೋತ್ತರ ಮಂಜೂರಾತಿ ತಗೊಳ್ಳಿ ಅಂತ ನಾವು ಅವ್ರ ನಿರ್ದೇಶನದ ಮೇಲೆ ಮಾಡಿದ್ದೇವೆ. ಬಿಟ್ಟರೆ ನಮ್ಮದು ಯಾವುದು ತಪ್ಪಿಲ್ಲ. ಅದರಲ್ಲಿ 100% ಸಮಸ್ಯೆ ಇದೆ. ಯಾವುದು ನೋಡಿ, ಲೇಔಟ್ ಯಾವುದೇ ಸಮಸ್ಯೆ ಇದ್ದರೆ ಅವ್ರು ರಿಕ್ವೆಸ್ಟ್ ಕೊಡಲಿ, ಆ ಸ್ಪಾಟಿಗೆ ಅವ್ರನ್ನೇ ಕರ್ಕೊಂಡು ಹೋಗ್ತೀವಿ. ಅವ್ರದ್ದೇನಿದೆ ಅಲ್ಲೇನೆ ಕ್ಲಿಯರ್ ಮಾಡ್ತೀವಿ. ಅಲ್ಲ, ಹಂಗೆ ಎಲ್ಲ ಕಣ್ಗೆ ಕಾಣುತ್ತಲ್ಲ. ಸಮಸ್ಯೆ ಏನಾದಿದ್ರೆ ನಮ್ಮ ಮಾಡಕ್ಕೆ ಬರಲ್ವಲ್ಲ. ನೋಡಿ, ಆರೋಪ ಮಾಡಲಿ. ಆರೋಪ ಮಾಡೋದಕ್ಕಿನ್ನವ ಅವ್ರದ್ದೇನು ಅಂತ ರಿಕ್ವೆಸ್ಟ್ ಕೊಟ್ಟು ಕಂಪ್ಲೇಂಟ್ ದೂರನ್ನು ಕೊಟ್ಟು ನಮ್ಮ ಸಂಬಂಧಿಸಿದ ಇಂಜಿನಿಯರ್ ಇದ್ದಾರೆ, ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದಾರೆ, ಜೂನಿಯರ್ ಇಂಜಿನಿಯರ್ ಇದ್ದಾರೆ, ಆಮೇಲೆ ಒಳಚರಂಡಿ ಮಂಡಳಿಯವರು, ಬೋರ್ಡ್ ಅವರು NOC ಕೊಡ್ತಾರೆ. NOC ಕೊಡದೆ ಯಾರು ಏನು ರಿಲೀಸ್ ಮಾಡಲ್ಲ. ಅದು ನಮಗೆ ಬರೋದಿಲ್ಲ, ಹೌದಾ? ಅದೆಲ್ಲನೂ ಸಹಿತ ತಗೊಂಡಲೆಯ ಯಾರನ್ನು ರಿಲೀಸ್ ಮಾಡಲ್ಲ. ಇಂಜಿನಿಯರ್ ಹೋಗ್ಬಿಟ್ಟು ಕ್ರಮಬದ್ಧವಾಗಿ ರಿಲೀಸ್ ಮಾಡುವಂತ ಅಂದಮೇಲೆ ಅವ್ರು NOC ಕೊಡೋದು.
ಕೆಲವು ವಾರ್ಡ್ ವೈಸ್ ಕೆಲಸಗಳು ಆಗಿಲ್ಲ, ಒಂದು ಬಾಡಿ ಒಂದು ಥರ ಮಾಡಿದ್ದಾರೆ ಕೆಲಸ ಅನ್ನೋ ಥರ ಹೇಳ್ತಾರೆ. ಇವಾಗ ನೋಡಿ, ಏನು 31 ವಾಲ್ಗಳು ಇದ್ದಾವೆ, ಎಲ್ಲರಿಗೂ 4 ವರ್ಷದಿಂದನೂ ಅಷ್ಟೇ, 4.5 ವರ್ಷ ಆಗೈತೆ. ಎಲ್ಲರಿಗೂ ಸರಿಸಮಾನ ಹೆಚ್ಚು ಕಡಿಮೆ ಎಲ್ಲ ಅಮೌಂಟ್ ಆಗಲಿ, ನಗರೋತ್ಥಾನದಾಗಲಿ, SFC ಆಗಲಿ, 15 ಫೈನಾನ್ಸ್ ಆಗಲಿ, 16 ಫೈನಾನ್ಸ್ ಆಗಲಿ, ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ. ಇವಾಗ ಬೇರೆ ವಾರ್ಡಲ್ಲಿ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇರುತ್ತೆ, ಅಲ್ಲಿ ಸ್ವಲ್ಪ ಜಾಸ್ತಿ ಆಗಬೇಕು. ಬೇರೆ ಇನ್ನೊಂದು ವಾರ್ಡಲ್ಲಿ ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ, ಅಲ್ಲಿ ಕಮ್ಮಿ ಆಗಬೇಕು. ಆ ಥರದ್ದು ಸಹಜ, ಅದು ಇದೇನು ಹೊಸದಲ್ಲ. ಆ ಥರದಲ್ಲಿ ಸಹಜ ನೋಡಿಕೊಂಡು ಗ್ರಾಂಟ್ ಆಗ್ತೀವಿ. ಒಂದು ಸಾನಿಯಾ ಖಾದರ್ ವಾರ್ಡಲ್ಲಿ ಒಂದು ಐಮಾಸ್ಟರ್ ರೇಟ್ಗೋಸ್ಕರ ಒಂದು 3 ವರ್ಷದಿಂದ ಕೇಳ್ತಾ ಇದ್ವಿ, ಆಗಿಲ್ಲ ಅಂತ ಹೇಳ್ತಾರೆ. ನಮಗೆ ಈಗಾದರೆ ಜನಸಾಮಾನ್ಯರಿಗೆ ಯಾವ ಥರ ನ್ಯಾಯ ಕೊಡ್ತಾರೆ ಇವರು? ಅವ್ರ ವಾರ್ಡಲ್ಲಿ ಡೆಕ್ಸ್ಲಾಬಿಂದು ಎಮರ್ಜೆನ್ಸಿ ಇತ್ತು, ನಾವು ಅದು ಕಂಬ ಬದಲಾವಣೆ ಎಮರ್ಜೆನ್ಸಿ ಇತ್ತು. ಅಡ್ವಾನ್ಸಲ್ಲಿ ನಾವು ಹೇಳಿ ನಾವು ಅದು ಕೆಲಸ ಮಾಡಿಸಿದ್ದೀವಿ ಅಡ್ವಾನ್ಸಲ್ಲಿ. ಆಮೇಲೆ ಅವರು ಏನು ಒಂದು ಖಬ್ರಸ್ಥಾನ ಐತೆ, ಸ್ಮಶಾನ ಐತೆ, ಅಲ್ಲೂ ನಾವು ಕಾಂಪೌಂಡ್ ಕೆಲಸ ನಡೀತಾ ಇದೆ, ಕಾಂಪೌಂಡ್ ಕೆಲಸ ಹಾಕಿದೆ. ಇನ್ನು ಇವಾಗ 16 ಫೈನಾನ್ಸ್ದು ಅಪ್ರೂವ್ ಇವಾಗ ಒಂದು ಸ್ವಲ್ಪ ದಿವಸದಲ್ಲಿ ಆಗುತ್ತೆ. ಎಲ್ಲ 31 ವಾರ್ಡ್ ಸದಸ್ಯರಿಗೂ ಎಲ್ಲ ಸರಿಸಮಾನ, ಎಲ್ಲರಿಗೂ ನಾವು ಗ್ರಾಂಟ್ ಹಾಕ್ತೀವಿ. ಅದಕ್ಕೆ ತಾರತಮ್ಯ ಮಾಡಲ್ಲ. ರಾಜೇಶ್ ಗೌಡ್ರು ಪೀರಿಯಡ್ ಆಗಿದ್ದು, ಈಗ ಅದು ರಾಜೇಶ್ ಗೌಡ್ರು ಪೀರಿಯಡ್ ಆಗಿದ್ದು ಯಾವುದು ಕಬ್ರಿಸ್ತಾನ್ ಕೆಲಸ ಅಂತ ಹೇಳ್ತಾರೆ ಸರ್. ಯಾವುದು ಅಲ್ಲ, ಮೀಟ್ರು ಸಿಕ್ಕಾಬಟ್ಟೆ ದೊಡ್ಡದಿದೆ, ನೀವು ಹೋಗಿ ನೋಡ್ಕೊಂಬರ್ರಿ ಯಾವ್ಯಾವ ಗ್ರಾಂಟಲ್ಲಿ ಏನೇನು ಹಾಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ಅದು ನಗರೋತ್ಥಾನ ಅಮೌಂಟು, ನಗರೋತ್ಥಾನ ಅಮೌಂಟಲ್ಲಿ ಅದು ಕೆಲಸ ಆಗಿರೋದು. ಈಗ ಸ್ಪೆಷಲ್ ಗ್ರಾಂಟಲ್ಲಿ ಮಾನ್ಯ MLS ಅವರು ಸ್ಪೆಷಲ್ ಗ್ರಾಂಟ್ 10 ಲಕ್ಷದಲ್ಲಿ ಹಾಕೊಟ್ಟಿದ್ದೀವಿ, 15 ಫೈನಾನ್ಸಲ್ಲಿ ಹಾಕೊಟ್ಟಿದ್ದೀವಿ. ಏನೇ ಗ್ರಾಂಟ್ ಬಂದರೂ ಸಹಿತ ಅವರು ಸ್ಮಶಾನಕ್ಕೆ ಹಾಕ್ತಾ ಇದ್ದಾರೆ ಅಲ್ವಾ. ಅದು ಪೂರ್ತಿ ಇನ್ನೇನು ಒಂದು 25 ಮೀಟರ್ ಬಾಕಿ ಇದೆ ಅಷ್ಟೇ. 3 ಲಕ್ಷ 5 ಲಕ್ಷ 16 ಫೈನಾನ್ಸ್ ಅಲ್ಲಿ ಐತೆ, ಅದನ್ನು ಹಾಕ್ತೀವಿ. ಆಮೇಲೆ ಐಮಾಸ್ಟೇಟನ್ನು ಹಾಕ್ತೀವಿ ಅಂತ ಮೀಟಿಂಗ್ ಅಲ್ಲಿ ಇವತ್ತು ಮಧ್ಯಾಹ್ನ ಅವ್ರಿಗೆ ನನಗೆ ಕೇಳಿದ್ರು. ಅವಾಗ ನಾವು ಹೇಳಿದೆ, ಪರ್ಸನಲ್ ಆಗಿ ಕೇಳಿದ್ರು, ಅವ್ರಿಗೆ ಹೇಳಿದೆ ಅದನ್ನ ಹಾಕ್ತೀವಿ ಇದನ್ನ ಹಾಕ್ತೀವಿ ಅಂತ ಹೇಳಿದ್ದೀನಿ. ರಿಕ್ವೆಸ್ಟ್ ಕೊಟ್ಟರು ಇವರು ಮತ್ತೆ ಸತ್ಯಾಗ್ರಹ ಕೂತಿದ್ದಾರೆ, ನೀವು ಮನವೊಲಿಸಿ ಮಾಡಿದ್ದೀರಾ? ನಾವು ಮಾಡಿದ್ದೀವಿ. ನೀವು ಫೈನಲ್ ಏನು ಸರ್ ಈಗ ಅಲ್ಲ ನೋಡಿ, ಇವಾಗ ನಮ್ಮ ಸದಸ್ಯರು ಇರೋದು 5-6 ತಿಂಗಳು ನಮಗೆ ಟೈಮು ಅಷ್ಟೇ. ಆಮೇಲೆ ನಮ್ಮ ಟೈಮ್ ಮುಗಿಯುತ್ತೆ. ಲಾಸ್ಟ್ ಟೈಮು ಜನ ನೋಡ್ತಾ ಇದ್ದಾರೆ, ಎಲ್ಲರೂ ನಾವು ಒಂದಾಗಿ ಎಲ್ಲರೂ ಕೆಲಸ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಇವತ್ತು ಅವ್ರು ಸತ್ಯಾಗ್ರಹ ಬಿಡ್ತಾರೆ ಅಂತ ನನಗೆ ಅನಿಸುತ್ತೆ.